ರಾತ್ರಿ ಹೆಚ್ಚು ಕಡಿಮೆ 11:11ವರೆಗೆ ಸರ್ ಮನೆಯಿಂದ ಹೋದಾಗ ಅವರು ಇಷ್ಟ ಜನ ಅಂತ ಗೊತ್ತಿಲ್ರಿ ಸರ್. ಎಷ್ಟು ಜನ ಅಂದ್ರೆ 8-9 ಮಂದಿ ಹಾಕೇಬೇಕು ಕ್ಲೋಸರ್ ಮಾಡೇವಿ ಅಂತ ಅಂದ್ರೆ ಟ್ರಿಪ್ಪಿಗೆ ಹೋಗಿದ್ರಿ. ಅವರು ಕಂಪ್ನಿಯಾಗ ಕೆಲಸ ಮಾಡ್ತಿದ್ದಾರೆ, ಸುಗ್ಗಿ ಹೊಡಿತಿದ್ದ, ಸುಗ್ಗಿದು ಮಾಡ್ತಿದ್ದಾರೆ. 1 ವರ್ಷ ಮಾಡಿ ಬಂದಿತ್ರಿ ನನ್ನ ಮಗ. 1 ವರ್ಷ ಮಾಡಿ ಬಂದ್ ಮತ್ತೆ ಸುಗ್ಗಿ ಹೊಡಿತೇನೆ ಮಮ್ಮಿ ಮನ್ಯಾಗ ಕುಂತ ಏನ್ ಮಾಡ್ರಿ ಕೇಳ್ಬೇಕು ಅರ್ಜಿಗೆ ಅಂತ ಕೆಲಸಕ್ಕೆ ಹೋದ್ರಿ. 20-25 ದಿವಸ ಆಗೈತ್ರಿಪ್ಪ ಬಂದು. ಅಲ್ಲಿ ಕಂಪ್ಯೂಟರ್ ವರ್ಕ್ ಮಾಡ್ತಿದ್ದಾರೆ. ನಮಗೂ ಗೊತ್ತಿಲ್ಲ ಸರ್. ನಾವು ಮಲ್ಕೊಂಡಿದ್ವಿ, ಯಲ್ಲಾಪುರ ದಾಟಿ ಮಲ್ಕೊಂಡಿದ್ವಿ. ನಾವು ಯಲ್ಲಾಪುರ ತನಕ ಎಚ್ಚರ ಇದ್ವಿ. ಯಲ್ಲಾಪುರ ದಾಟಿ ಹೋದ್ಮೇಲೆ ಮಲ್ಕೊಂಡಿದ್ವಿ. ಎಲ್ಲರೂ ಮಲ್ಕೊಂಡಿದ್ವಿ, ಪೂರ ಮಲ್ಕೊಂಡಿದ್ಮೇಲೆ ನಾನು ಗಾಡಿ ಬಿದ್ದಿದ ಮೇಲೆ ಎಚ್ಚರ ಆಗಿದ್ದು. ನಮಗೂ ಗಾಡಿ ಬಿದ್ದ ಮೇಲೆ ಅವರು ಒಂದು ಲೋಕಲ್ ಜನ ಬಂದರು, ಒಂದು 3 ಜನ ಅಲ್ಲಿ. ಅವ್ರು ಬಂದು ಡೋರ್ ಬಡ್ದಾಗ ಎಚ್ಚರ ಆಗಿದ್ದು ನಮಗೂ. ಪ್ರಜ್ಞೆ ಇನ್ಸ್ಪಿಲ್ ನಿದ್ದೆ ಹತ್ತಿ ಸರ್, ಪೂರ ನಿದ್ದೆ ಹತ್ತಿ ಮಲ್ಕೊಂಡಿದ್ವಿ ಸರ್. ಆನಂತರ ಗಾಡಿನಲ್ಲಿ 3 ಜನ, ಸ್ಪಾಟಲ್ಲೇ 4 ಜನ ಹೋಗಿದ್ದಾರೆ. ಉಳ್ಕಿದ್ದಾರೆ ಎಲ್ಲರೂ ಅದಾರೆ. ಅವ್ರು ಸಚಿನ್ ಅವ್ರು ಸುರ ಎಚ್ಚರ ಇದ್ರು. ಅವ್ರಿಗೆ ಮಾತಾಡಿ ಅವ್ರಿಗೆ ಕೆಳಗೆ ಕರ್ಕೊಂಡು ಹೋಗ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ. ಆದರೆ ಅವರು ಅಲ್ಲಿ ಇದಾಗಲಿಲ್ಲ ಸರ್. ನಮಗೆ ಹೆಟ್ ಬಿದ್ದಿತ್ತಲ್ಲ, ಅವ್ರು ಕರ್ಕೊಳಕ್ಕಾಗಲಿಲ್ಲ. ಮಳೆ ಇತ್ತಾ? ಪೂರ ಮಳೆ ಇತ್ತು ಸರ್, ಮಳೆ ಇತ್ತು. ಡ್ರೈವಿಂಗ್ ಸೀಟಲ್ಲಿ ಯಾರು ಇದ್ರು ಸರ್? ಡ್ರೈವರ್ ಅವರು ಇದ್ರು ಸರ್. ಡ್ರೈವರ್ ಅವರು ಇದ್ದರು, ಅವರೇ ಡ್ರೈವ್ ಮಾಡ್ತಾಯಿದ್ರು. ನಾವು ಕುಕ್ಕೆ, ಧರ್ಮಸ್ಥಳ ಈ ಥರ ಹೊರಗೆ ಹೋಗ್ತೀವಿ ಸರ್. ಹಾಂ, ಎಲ್ಲರೂ ಫ್ರೆಂಡ್ಸ್, ಅದು ಫ್ರೆಂಡ್ ಸರ್ಕಲ್ ಸರ್. ಎಲ್ಲರೂ ಎಚ್ಚರ ಆದ ತಕ್ಷಣ ಅವ್ರು ಬಂದರು ಸರ್. ಅವರೇ ಹೋದ್ರಿನ ಮೇಲೆ ಎಚ್ಚರ ಆಗಿರೋದು. ಅಲ್ಲಿ ತನಕ ನಮಗೂ ಎಚ್ಚರ ಆಗಿದ್ದಿಲ್ಲ. ಆಮೇಲೆ ಅವ್ರು ಎಚ್ಚರ ಆಗಿದ ಮೇಲೆ ಅವರು ಅಕ್ಷಯ್ ಅಂತ ಒಬ್ಬರು ಇದ್ರು ಸರ್ ನಮ್ಮ ಬಾಜು. ಅವ್ರನ್ನ ಹೊರಗೆ ಹಾಕಿದೆ. ಅವ್ರನ್ನ ಹೊರಗೆ ಹಾಕಿಬಿಡ್ದೆ, ಬೇರೆದವ್ರನ್ನ ಹೊರಗೆ ಹಾಕೋಕ್ಕಾಗಲಿಲ್ಲ ಸರ್. ಮತ್ತು ಅಲ್ಲಿ ನೆಟ್ವರ್ಕು ಕೂಡ ಬಂದಿಲ್ಲ. ಇಮಿಡಿಯೇಟ್ ಅವರು ಗಾಡಿಗಳು ಅಡ್ಡಾಡ್ತಿದ್ರು. VRL ಬಸ್ನವರು ಒಬ್ಬರನ್ನ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದರು. ಡ್ರೈವರ್ ಅವರು ಹೋಗಿ ಪೊಲೀಸರು ಇಮಿಡಿಯೇಟ್ಲಿ ಬಂದರು ಸರ್. ಪೊಲೀಸರು ಎಲ್ಲ ಬಂದ್ ಮಾಡಿದರು. ಯಲ್ಲಾಪುರ ಪೊಲೀಸವರೇ ಬಂದು ಎಲ್ಲ ಹೆಲ್ಪ್ ಮಾಡಿದ್ರು. ಅವರೇ ಬಂದು ಎಲ್ಲ ನಮ್ಮನ್ನ ಪೂರ ಅವರು ಗಾಡಿನಲ್ಲಿ ಎಷ್ಟು ಜನ ಇದ್ರು ಅಷ್ಟು ಅವರೇ ಹೊರಗೆ ತೆಗೆದರು. ಎಲ್ಲರೂ ಖುಷಿಯಿಂದ ಹೋಗ್ತಿದ್ವಿ ಸರ್. ಬಟ್ ಅದು ಏನಾಗ್ತದೆ ಗೊತ್ತಾಗ್ತಾಯಿಲ್ಲ. ಶಿವರಾಜ್ ಸರ್. ನಿನ್ನೆ ಯಲ್ಲಾಪುರ ದಾಟಿದ ಮೇಲೆ ಒಂದು ಭಯಾನಕವಾದಂಥ ದುರ್ದೈವದಂಥ ಒಂದು ಅಪಘಾತ ನಡೆಯಿತು. ಅಲ್ಲಿ 4 ಮಂದಿ ಅವರು ಅಲ್ಲೇ ಸ್ಥಳದಲ್ಲೇ ಅವರು ಸಾವಿಗೀಡಾಗಿದ್ದಾರೆ. ಆಮೇಲೆ ಇನ್ನು ಒಬ್ಬರು KMCಗೆ ಬರಬೇಕಾರೆ, KMC ಯಾರಾಗಿ ಬರಬೇಕಾದ್ರೆ ಅವ್ರದ್ದು ಸಾವಾಯಿತು. ನಮ್ಮಲ್ಲಿ ಈಗೇನು ಇಬ್ಬರು ಅದಾರೆ. ಅದರಲ್ಲಿ ಒಬ್ಬರು ಅವರು ಟೋಟಲಿ ಏನೂ ಇಲ್ಲ, ಒಂದು ಸ್ವಲ್ಪ ತೆರೆದ ಗಾಯ ಆಗಿದೆ, ಬಟ್ ಎಬ್ಸಲ್ಯೂಟ್ ಫೈನ್ ಅದಾರೆ. ಇನ್ನೊಬ್ಬರಿಗೆ ಸ್ವಲ್ಪ ಗಂಭೀರ ಗಾಯಗಳಾಗಿದ್ದಾವೆ. ಅಂದರೆ ಎಲುಬು ಫ್ರ್ಯಾಕ್ಚರು, ಒಂದು ಸ್ವಲ್ಪ ಇಂಜುರೀಸ್ ಎಲ್ಲ ಅದಾವೆ. ಅವ್ರನ್ನ ಈಗ ICUಗೆ ನಾವು ಶಿಫ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ಏನಾದರೂ ಅವ್ರಿಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ನು ಅವೆಲ್ಲ ಇತ್ತಂದ್ರೆ ಅದನ್ನೆಲ್ಲ ನಾವು ಅದನ್ನು ಮಾಡ್ತಾ ಇದ್ದೀವಿ. ಅವ್ರೇನು ಉಳ್ಕಿದವ್ರದ್ದು ಏನದ PMಗೆ ನಾವು ಈಗ ಅವ್ರಿಗೂ ಮಾತಾಡಿದ್ದೀವಿ. ಅವರು ಅಲ್ಲಿ ಯಲ್ಲಾಪುರ ಪೊಲೀಸ್ ಸ್ಟೇಷನ್ ಪೊಲೀಸರು ಬಂದು ನಮಗೆ ಒಂದು ಅಲ್ಲಿದ್ದಂಥ ಕಾಗದ ಪತ್ರಗಳನ್ನು ಸಲ್ಲಿಸಿದಾಗ PM ಮಾಡಿ ಅದನ್ನು ಸಹಿತ ಇವತ್ತು ನಾವು ಅರೇಂಜ್ಮೆಂಟ್ ಮಾಡ್ತಾ ಇದ್ದೀವಿ. KMCಗೆ 3 ಮಂದಿ ಅಂತ ಬಂದ್ರಂತೆ, ಬಟ್ ಒಬ್ಬರು ಸ್ಪಾಟ್ ಇತ್ತು, ಬಟ್ ಇಬ್ಬರು ನಮ್ಮಲ್ಲಿ ಈಗ ಅದಾರೆ. ನಾವೆಲ್ಲ ಆರ್ಥೋಪೆಡಿಕ್ಸು, ನ್ಯೂರೋ ಸರ್ಜರಿ ಎಲ್ಲ ಡಿಪಾರ್ಟ್ಮೆಂಟ್ ಕರೆಸಿ ಅವ್ರನ್ನ ಇವ್ಯಾಲ್ಯೂಯೇಷನ್ ಮಾಡಿದ್ದೀವಿ. ಮತ್ತು ಈಗ ICUಗೂ ನಾವು ಶಿಫ್ಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಅಬ್ಸರ್ವೇಷನ್ ಇರಲಿ 24 ತಾಸು ಅಂತ. ಕಂಡೀಷನು ಓಕೆ, ಇವರು ಏನು ಅಂಥ ಪ್ರಾಬ್ಲಮ್ ಇಲ್ಲ. ಈಗ ಅದಕ್ಕೆ ICUಗೆ ಶಿಫ್ಟ್ ಮಾಡ್ತಾ ಇದ್ದೀವಿ, ಬ್ಲಡ್ ಇದು ಮಾಡ್ತಾ ಇದ್ದೀವಿ. ಮೋಸ್ಟ್ಲಿ ಇವ್ರದ್ದು ಏನಿಲ್ಲ, ಸ್ವಲ್ಪ ಒಂದು 2-3 ದಿವಸಲ್ಲೇ ಅವರು ಗುಣಮುಖರ ಆಗ್ಬೋದು. ಬಟ್ ಇನ್ನೊಬ್ಬರ ಅಂತಿರಿಗೆ ಮೋಸ್ಟ್ಲಿ ಇವತ್ತೇ ನಾವು ಡಿಸ್ಚಾರ್ಜ್ ಮಾಡ್ಬೋದು, ಏನು ಪ್ರಾಬ್ಲಮ್. ಮೊನ್ನೆ ಟ್ರಿಪ್ ಹೊಂಟಿದ್ರೆ ಕ್ಯಾನ್ಸಲ್ ಆಯ್ತು ಸರ್ ಅವ್ರದ್ದು. ನಿನ್ನೆ ಹೊಂಟಿದ್ರೆ ನಿನ್ನೆ ಹೋದ್ರು ಅವರು. ಎಷ್ಟು ಗಂಟೆಗೆ ಹೋಗಿದ್ದು? ರಾತ್ರಿ 11-11 ಹೋಗಿದ್ರು. 1:00 ನಮಗೂ ಆಗೈತಂತಂದ್ರೆ ನಮಗೂ ಬೆಳಿಗ್ಗೆ 6 ಗಂಟೆಗೆ ಗೊತ್ತಾಯ್ತು. ಅವರೆಲ್ಲ ಸ್ವಿಗ್ಗಿ ಎಲ್ಲ ಹೊಡೆಯವರು, ದಿನಗೂಲಿ ಮಾಡೋ ಕೆಲಸ ಮಾಡೋರೆಲ್ಲ ಸರ್. ಎಲ್ಲರೂ ಟ್ರಿಪ್ ಅಂತೇಳಿ ಹೋಗ್ಯಾರ. ಧರ್ಮಸ್ಥಳ ಅದೆಲ್ಲ ಹೊಂಟಿದ್ರೆ ಅವ್ರ ನಶೀಬ್ ಸರಿ ಇಲ್ಲ, ಟೈಮ್ ಸರಿ ಇಲ್ವೋ ಏನು ಗೊತ್ತಿಲ್ಲ. ಅವರು ವಿತ್ ಡ್ರೈವರ್ ಹಿಡಿದು 9 ಜನ ಇದ್ದರು. 9 ಜನ 7 ಜನ ಹೋಗಿದ್ದಾರೆ. 7 ಜನ ಸ್ಪಾಟ್ ಹೋಗಿದ್ದಾರೆ ಸರ್. ಇಬ್ಬರು ಉಳಿದಾರೆ ಸರ್, ಅಷ್ಟೇ ಸರ್. ಇಂಜರ್ಡ್ ಅದಾರೆ ಸರ್, ಎಲ್ಲ ದಾವಡದವರು ಸರ್ ಎಲ್ಲರೂ. ಬಟ್ ಅದರಲ್ಲಿ ನಮ್ಮೊಬ್ಬ ಗೆಳೆಯಾಗಿದ್ದ ಮಂಜುನಾಥ್ ಚುಳ್ಕಿ ಅಂತೇಳಿ, ಅವನ ನಮಗೆ ಪರಿಚಯ. ಉಳ್ಕಿದ್ರು ಅಷ್ಟೇ ನಮ್ಗೆ ಅವ್ರಿಗೆ ಪರಿಚಯ ಇದ್ರಲ್ಲ. ಬಟ್ ನಮಗೇನಿಲ್ಲ, ನಮಗೆ ಮಂಜುನಾಥ್ ಚುಳ್ಕಿ ಅಂತೇಳಿ ನಮ್ಮ ಗೆಳೆಯರಿ ಅವ. ಅವೊಬ್ಬನ ಹೋಗ್ಯಾನ ಸರ್. ಆಗಿ ಅವನ ಸಂಬಂಧ ಬಂದೇವು ಸರ್ ಅಷ್ಟೇ. ಈಗ ರಂಜನ್ ಅಂತೇಳಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ